ಶಿವಪಾರ್ವತಿಯರು ಮಂದಿರದಲ್ಲಿ ಆನಂದ ಸಾಗರದಲ್ಲಿ ತೇಲಾಡಿಕೊಂಡಿರಲು ಜಗತ್ತಿಗೆ ಮಹಾ ಉಪದ್ರಗಳು ಕವಿದುಕೊಂಡು ಬಂದುವು. ಪ್ರಪಂಚಕ್ಕೆ ತಾರಕಾಸುರನ ಭಯ ಹೆಚ್ಚಾಗುತ್ತಾ ಬರುತ್ತಿತ್ತು. ಅದರ ಜತೆಗೆ ಮತ್ತೊಂದು ಭಯವೂ ಎದ್ದಿತು. ತ್ರಿಪುರಾಸುರರೆಂಬ 3 ರಾಕ್ಷಸರು ದೊಡ್ಡ ತಪಸ್ಸು ಮಾಡಿ ಅಮೋಘವಾದ ವರಗಳನ್ನು ಪಡೆದು ಆಕಾಶದಲ್ಲಿ ಹಾರುತ್ತಾ ತಿರುಗುವ 3 ನಗರಗಳನ್ನು ನಿರ್ಮಿಸಿಕೊಂಡು ಯಾವಾಗೆಂದರಾವಾಗ 3 ಲೋಕಗಳಲ್ಲಿ ಎಲ್ಲಿಯೋ ಒಂದು ಕಡೆ ಮುಗಿಬೀಳತೊಡಗಿದರು. ಒಂದೇ ಸಾರಿ 3 ನಗರಗಳು ಆಕಾಶದಲ್ಲಿ ತಿರುಗುತ್ತಾ ಅಗ್ನಿಗೋಲಗಳನ್ನು ಸುರಿಸುತ್ತಾ ಹಸಿರು ಮುರಿಯುವ ಹಳ್ಳಿಗಳನ್ನು ಧ್ವಂಸ ಮಾಡುತ್ತಾ ಆ ತ್ರಿಪುರಾಸುರರು ಎಲ್ಲೆಲ್ಲಿಯೂ ಭಯಭೀತಿ ಹುಟ್ಟಿಸುತ್ತಿದ್ದರು. ಅವರನ್ನು ಅಂತ್ಯಗೊಳಿಸಬೇಕಾದರೆ ರುದ್ರನೇ ಆಗಬೇಕಿತ್ತು. ಆಗ ದೇವತೆಗಳೆಲ್ಲರೂ ಕೂಡಿ ಬಂದು ಕೈಲಾಸದ ಶಿವ ಮಂದಿರದ ಮುಂದಿನ ಪ್ರಾಂಗಣದಲ್ಲಿ ಕೂಡಿ ಶಿವನನ್ನು ನಾನಾ ವಿಧವಾಗಿ ಪ್ರಾರ್ಥಿಸುತ್ತಾ ಕೂಗಿ ಕರೆಯತೊಡಗಿದರು. ಹೊಸದಾಗಿ ಮದುವೆಯಾಗಿ ಆನಂದದಲ್ಲಿದ್ದ ಶಿವನು ಇದೇನು ಆತಂಕ ಬಂದಿತೆಂದುಕೊಂಡು ಆರ್ತರ ಮೊರೆಯನ್ನು ಕೇಳಲು ಧಾವಿಸಿ ಬಂದನು. ತ್ರಿಪುರಾಸುರ ಮಾರಣ ಕಾರ್ಯಗಳನ್ನು ಕೇಳಿದ ಮೇಲೆ ಸುಮ್ಮನಿರಲಾಗದೆ ಶಿವನಿಗೆ ಪ್ರಚಂಡೋದ್ವೇಗವೆದ್ದಿತು. ಕೂಡಲೇ ಮೂಲೆಯಲ್ಲಿದ್ದ ತ್ರಿಶೂಲದ ಧೂಳನ್ನು ಒರೆಸಿ ಪೃಮಥಗಣಗಳನ್ನು ಕೂಡಿಸಿಕೊಂಡು ತ್ರಿಪುರಾಸುರರ ಸಂಹಾರಕ್ಕಾಗಿ ಹೊರಟನು. ಅದೇ ಸಮಯದಲ್ಲಿ ಗಜಾಸುರನೆಂಬ ಇನ್ನೊಬ್ಬ ರಾಕ್ಷಸನು ಜಡಿಯಾನೆಯ ರೂಪದಿಂದ ಲೋಕವನ್ನು ಬೀಭತ್ಸ ಮಾಡುತ್ತಾ ಹೊರಟಿದ್ದನು. ಆನೆಯ ರೂಪದವನಾದುದರಿಂದಲೇ ಅವನಿಗೆ ಗಜಾಸುರನೆಂಬ ಹೆಸರು ಬಂದಿತ್ತು. ಅವನು ಬಹುದೊಡ್ಡ ಶಿವಭಕ್ತನಾದುದರಿಂದ ಶಿವನ ಹೊರತು ಬೇರೆ ವಿಧದಲ್ಲಿ ಸಾವಿಲ್ಲದಂತೆ ಪರ ಪಡೆದಿದ್ದನು. ಅಂಥವನನ್ನು ನಾರದನು ನೋಡಿ ಮಾತಾಡಿಸಿ ಹೊಗಳುತ್ತಾ, ಮಹಾಶಿವಭಕ್ತನಾದ ನಿನ್ನ ಹೃದಯದಲ್ಲಿಯೇ ಶಿವನನ್ನು ಇರಿಸಿಕೊಳ್ಳುವುದು ಒಳ್ಳೆಯದಲ್ಲವೇನು? ಹಾಗೆ ಮಾಡಿದರೆ ನಿನ್ನ ಶರೀರವು ವಜ್ರ ಶರೀರವಾಗುವುದಷ್ಟೇ ಎಂದು ಅವನಿಗೆ ಒಳಿತನ್ನು ಬಯಸುವವನ ಹಾಗೆ ಹೇಳಿದನು. ಗಜಾಸುರನು ಕೂಡಲೇ ಉಗ್ರವಾದ ಆರಾಧನೆಗೆ ತೊಡಗಿ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿದನು. ಆಗ ಶ್ರೀಪುರಾಸುರ ಸಂಹಾರಕ್ಕಾಗಿ ಅವಸರದಿಂದ ಹೊರಟಿದ್ದ ಶಿವನು ಗಜಾಸುರನ ತಪಸ್ಸಿಗೆ ಮೆಚ್ಚಿ ಗಜಾಸುರನ ಕೋರಿಕೆಯಂತೆ ಅವನ ಹೃದಯದಲ್ಲಿ ತನ್ನ ಲಿಂಗ ರೂಪವನ್ನಿರಿಸಿ ಹೋದನು. ಹೀಗೆ ಶಿವನು ಗಜಾಸುರನ ಎದೆಯೊಳಗಿದ್ದರೆ ತ್ರಿಪುರಾಸುರನ ಸಂಹಾರವಾದರೂ ಹೇಗೆ? ನವವಧುವಾದ ಪಾರ್ವತಿಯ ಇಚ್ಛೆಗಳು ಹೇಗೆ ತೀರಿಯಾವು? ಶಿವ ಪಾರ್ವತಿಯರ ಕುಮಾರನು ಹುಟ್ಟಿ ತಾರಕಾಸುರನ ಸಂಹಾರವಾಗುವ ಬಗೆ ಹೇಗೆ ಎಂದು ದೇವತೆಗಳಿಗೆ ದಿಗಿಲು ಹಿಡಿಯಿತು. ದೇವತೆಗಳನ್ನು ನೋಡಿ ನಾರದನು, ಚಂತಿಸುವಿರೇಕೆ? ಶಿವನು ಬೃಹದ್ಗುಣ ಲಿಂಗದವನೆಂಬುದನ್ನು ಮರೆತಿರ ಎಂದು ಉಪಾಯವನ್ನು ಸೂಚಿಸಿದನು. ಕೂಡಲೇ ದೇವತೆಗಳೆಲ್ಲ ಗಜಾಸುರನ ಮುಂದೆ ಹೋಗಿ ಶಿವನ ಮಂತ್ರಗಳನ್ನು, ಸ್ತುತಿಗಳನ್ನು, ಭಕ್ತಿಗೀತೆಗಳನ್ನು ಹಾಡಲು ಪ್ರಾರಂಭಿಸುತ್ತಾರೆ. ಅವರು ತನ್ನನ್ನೇ ಹೊಗಳುವಂತೆ ತಿಳಿದುಕೊಂಡ ಗಜಾಸುರ ಮನಸ್ಸಿನಲ್ಲೇ ಹಿಗ್ಗುತ್ತಿದ್ದನು. ಆದರೆ ಮಂತ್ರಗಳಿಂದ ಗಜಾಸುರನ ಎದೆಯಲ್ಲಿದ್ದ ಆತ್ಮಲಿಂಗ ಹಿಗ್ಗುತ್ತಿತ್ತು. ಗಜಾಸುರ ಭಕ್ತಿ ಪರವಶನಾಗಿದ್ದನು. ಶಿವಲಿಂಗವು ಎದೆಯೊಳಗೆ ಹಿಗ್ಗುತ್ತಿತ್ತು. ಬರಬರುತ್ತಾ ಗಜಾಸುರನಿಗೆ ನೋವಿನ ಅನುಭವವಾಗತೊಡಗಿತು. ಅವನ ಎದೆಯಲ್ಲಿದ್ದ ಶಿವಲಿಂಗವು ಉಬ್ಬಿ ದೊಡ್ಡದಾಗುತ್ತಾ ಗಜಾಸುರನನ್ನು ಸೀಳಿ ಹಾಕಿತು. ಗಜಾಸುರನು ಪ್ರಾಣ ಬಿಡುತ್ತಾ, ಹೇ ಶಿವ, ನಿನ್ನನ್ನು ನಂಬಿದರೆ ಹೀಗೆ ಮಾಡಿದೆಯಲ್ಲ, ಏನಿದು ಎಂದು ಶಿವನನ್ನು ನಿಂದಿಸಿದನು. ಅವನ ಆರ್ತನಾದವನ್ನು ಕೇಳಿ ಶಿವನು ರಣಕೇಳಿಯಿಂದ ಹಿಂದಿರುಗಿ ಬಂದು, ಗಜ, ಚಿಂತಿಸಬೇಡ. ಶಿವ ಭಕ್ತಿಗೆ ಆದರ್ಶವಾಗಿ ನಿನ್ನ ಹೆಸರು ಚಿರಂಜೀವಿಯಾಗಿರುವಂತೆ ನಿನ್ನ ತಲೆ ನನ್ನ ಸಮೀಪದಲ್ಲೇ ಯಾವಾಗಲೂ ಇರುತ್ತದೆ. ನಿನ್ನ ಚರ್ಮವನ್ನೇ ನಾನು ಧರಿಸಿಕೊಳ್ಳುತ್ತೇನೆ ಎಂದು ಅವನಿಗೆ ಕೈವಲ್ಯವನ್ನು ಪ್ರಸಾದಿಸಿ ಮತ್ತೆ ಯುದ್ಧಕ್ಕೆ ಹೋದನು. ಶಿವನು ಭೂಮಿಯನ್ನು ರಥವನ್ನಾಗಿಸಿ, ಸೂರ್ಯ ಚಂದ್ರರನ್ನು ರಥದ ಚಕ್ರಗಳನ್ನಾಗಿಸಿ, ವೇದಗಳನ್ನು ಕುದುರೆಗಳನ್ನಾಗಿಸಿ, ಬ್ರಹ್ಮನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಬಾಣಗಳಲ್ಲಿ ವಿಷ್ಣು ತೇಜಸ್ಸನ್ನು ಬರಮಾಡಿ ತ್ರಿಪುರಾಸುರ ಸಂಹಾರಕ್ಕೆ ಕಾಲರುದ್ರನಾಗಿ ಹೋರಾಡುತ್ತಿದ್ದನು. 333 ಕೋಟಿ ದೇವತೆಗಳು ಅವರವರ ಪತ್ನಿಯರೊಂದಿಗೆ
ಶಿವನ ತ್ರಿಪುರಾಸುರ ವಿಜಯವನ್ನು ನೋಡಿ ಕಣ್ಣಿಗೆ ಹಬ್ಬ ಮಾಡಿಕೊಳ್ಳಲು ಆತುರದಿಂದ ನೋಡುತ್ತಿದ್ದರು. ಆ ಸಮಯದಲ್ಲಿ ನಾರದನು ಪಾರ್ವತಿಯ ಬಳಿಗೆ ಬಂದು, ನೋಡು ತಾಯೇ ಪಾರ್ವತೀದೇವಿ, ತಾರಕಾಸುರನು ಹೆದರಿ ಬೀಳುತ್ತಾ ಕೆಟ್ಟ ಕೆಟ್ಟ ಸ್ವಪ್ನಗಳನ್ನು ಕಾಣುತ್ತಿದ್ದಾನೆ. ಅವನಿಂದ ನಿನಗೆ ಅಪಾಯ ಬಂದರೂ ಬಂದೀತು, ಏಕೆಂದರೆ ನಿನ್ನ ಮಗನೇ ತನ್ನನ್ನು ಕೊಲ್ಲುವುದೆಂದು ಅವನಿಗೂ ಗೊತ್ತಿದೆ. ವಜ್ರದಂತನೆಂಬ ಮಹಾಮಾಯಾವಿಯೊಬ್ಬ ಅವನಿಗೆ ಮಂತ್ರಿಯಾಗಿದ್ದಾನೆ. ಮುಖ್ಯವಾಗಿ ನೀನು ತುಂಬಾ ಜಾಗ್ರತೆಯಲ್ಲಿರಬೇಕು, ಮರೆಯಬೇಡಮ್ಮ ಎಂದು ಎಚ್ಚರಿಕೆ ಹೇಳಿ ಹೊರಟು ಹೋದನು. ಮೊದಲೇ ಬೇಸರದಿಂದಿದ್ದ ಪಾರ್ವತಿಗೆ ಮತ್ತಿಷ್ಟು ಬೇಸರ ಬಂದಿತು. ಅದರೊಂದಿಗೆ ಭಯವೂ ಸೇರಿತು. ಚೆಂದಾಗಿ ತೈಲಾಭ್ಯಂಜನ ಮಾಡಿಕೊಂಡರೆ ಮನಸ್ಸಿಗೆ ಶಾಂತಿ ದೊರೆಯುವುದೆಂದು ತೋರಿತು. ಅದರಂತೆ ಪಾರ್ವತಿ ಸ್ನಾನಕ್ಕಾಗಿ ಸುಗಂಧ ದ್ರವ್ಯಗಳಿಂದ ನಲುಗು ಮುದ್ದೆ ತಯಾರಿಸುತ್ತಾ ಆ ಮುದ್ದೆಯಿಂದ ಒಂದು ಬೊಂಬೆಯನ್ನು ಮಾಡಿ ಆನಂದದಿಂದ ಅದನ್ನೇ ನೋಡುತ್ತಾ ಏನೋ ಭಾವ ಪರವಶಳಾದಳು. ಆಗ ಆ ಬೊಂಬೆ ಮುದ್ದಾದ ಒಬ್ಬ ಬಾಲಕನ ರೂಪ ಧರಿಸಿ ಅವಳನ್ನು ನೋಡಿ ನಕ್ಕಿತು. ಪಾರ್ವತಿ ಒಂದು ಕ್ಷಣ ನೋಡಿ, ಯಾರಪ್ಪ, ಎಲ್ಲಿಂದ ಬಂದೆ ನೀನು ಎಂದು ಪ್ರಶ್ನಿಸಿದಳು. ನಿನ್ನ ಕೈಯಿಂದ ಉದುರಿದ ಕಾಂತಿಯನ್ನು ಹೊಂದಿ ಹುಟ್ಟಿದ ನಿನ್ನ ನಲುಗು ಮುದ್ದೆಯವನೇ ನಾನಮ್ಮ, ನಿನ್ನ ಪುತ್ರ ಗಣಪತಿ ನಾನು ಎಂದು ಮುದ್ದಾಗಿ ಹೇಳಿದನು ಆ ಬಾಲಕ. ಪಾರ್ವತಿಗೆ ಆ ಬಾಲನ ಮೇಲೆ ವಾತ್ಸಲ್ಯ ಉಕ್ಕಿ ಬಂದಿತು. ಅವನನ್ನು ಬಾಚಿ ತಬ್ಬಿಕೊಂಡು ಮುದ್ದಾಡಿ ಒಂದು ಗದಾಂಕುಶವನ್ನು ಅವನ ಕೈಗೆ ಕೊಟ್ಟು ಎತ್ತಿಕೊಂಡು ಕುಣಿದು ಅವನನ್ನು ನಲಿದಾಡಿಸಿ ಆನಂದಿಸಿದಳು. ಆಮೇಲೆ ಅವನನ್ನು ಸಿಂಹದ್ವಾರದ ಹತ್ತಿರ ಇರಿಸಿ, ಕಂದ, ಇಲ್ಲೇ ಇರು, ಒಂದು ಹುಳುವನ್ನು ಕೂಡ ಒಳಗೆ ಬಿಡಬೇಡ, ಸುತ್ತಲೂ ಮಾಯಾವಿ ರಾಕ್ಷಸರ ಕಾಟವಂತೆ ಎಂದಳು. ಅಮ್ಮ, ಅದೆಲ್ಲ ನಾನು ನೋಡಿಕೊಳ್ಳುತ್ತೇನೆ, ನನಗೆ ತಿನ್ನಲು ಏನಾದರೂ ಕೊಡು ಮತ್ತೆ ಎಂದನು ಹುಡುಗ. ಪಾರ್ವತಿ ಆಗಿಂದಾಗಲೇ ಹೋಗಿ ಹಿಟ್ಟು ಕಲಿಸಿ ಬೆಲ್ಲದ ಮೋದಕಗಳನ್ನು ಉಂಡ್ಲುಕಗಳನ್ನು ಮಾಡಿ ಅವನಿಗೆ ಕೊಟ್ಟು ಸ್ನಾನಕ್ಕೆ ಹೋದಳು. ಪಾರ್ವತಿಯನ್ನೇ ಅಂತ್ಯಗೊಳಿಸಿ ಬಿಟ್ಟರೆ ಶಿವನಿಗೆ ಮಗನು ಹುಟ್ಟಲು ಸಾಧ್ಯವಿಲ್ಲ. ಆಮೇಲೆ ತನ್ನ ಪ್ರಾಣಕ್ಕೆ ಯಾವ ಭಯವೂ ಇಲ್ಲದಂತಾಗುತ್ತದೆಂದುಕೊಂಡು ತಾರಕಾಸುರನು ಪಾರ್ವತಿಯನ್ನು ಅಪಹರಿಸಿಕೊಂಡು ಬರಲು ವಜ್ರದಂತನನ್ನು ಕಳುಹಿಸಿದನು. ಮಹಾಮಾಯಾವಿಯಾದ ವಜ್ರದಂತನು ವಜ್ರಾಯುಧವನ್ನಾದರೂ ಪರಪರನೆ ಕೊರೆದು ಪುಡಿ ಹಾರಿಸಬಲ್ಲ ಹರಿತವಾದ ಕೋರೆ ಹಲ್ಲುಗಳಿರುವ ರಕ್ಕಸ. ಇಲಿಯ ರೂಪದಲ್ಲಿ ಗುಡ್ಡಗಳನ್ನು ಕೊರೆದು ಹಿಟ್ಟು ಮಾಡುತ್ತಾ ಕೈಲಾಸದಲ್ಲಿ ತಾಂಡವಿಸಿಕೊಂಡಿದ್ದನು. ಅಂತಲೇ ಅವನಿಗೆ ಮೂಷಿಕಾಸುರನೆಂದು ಹೆಸರು ಬಂತು. ಅವನು ಪಾರ್ವತಿಯನ್ನು ಅಪಹರಿಸಲು ತನ್ನ ಅನುಚರರಾದ ಗಜಕರ್ಣಿ, ಗೋಕರ್ಣಿ ಎಂಬ ರಾಕ್ಷಸರನ್ನು ಮುಂದಾಗಿ ಕಳುಹಿಸಿದನು. ಅವರಿಬ್ಬರೂ ಗೋಳಿಗಳ ಹಾಗೆ ಕೊಬ್ಬಿದ ಹುಡುಗರ ರೂಪಧರಿಸಿ ನಗುತ್ತಾ ಕಲಿಯುತ್ತಾ ಸಿಂಹದ್ವಾರದಲ್ಲಿ ದಂಡಾಕುಶ ಹಸ್ತನಾಗಿದ್ದ ಬಾಲಗಣಪತಿಯನ್ನು ನೋಡಿ, ಬಾರೋ ಹುಡುಗ ಆಡೋಣ ಎಂದು ಕರೆದರು. ಬಾಲಗಣಪತಿ ಅವರನ್ನು ಅಲಕ್ಷ್ಯವಾಗಿ ನೋಡಿ ನಗುತ್ತಾ, ಮೊದಲು ಇದನ್ನಿಷ್ಟು ರುಚಿ ನೋಡಿ ಎಂದು ಉಂಡ್ಯೂಕಗಳನ್ನು ಅವರ ಮೇಲಕ್ಕೆ ಎಸೆಯುತ್ತಾನೆ. ಅವುಗಳ ಪೆಟ್ಟಿಗೆ ಅವರ ತಲೆಗಳು ಬಿಮ್ಮೆನಿಸಿ ನಡುಗಿ ಓಡಿ ಹೋಗಲು ನೋಡಿದರು. ಓಡುವಿರೇಕೆ, ಹೀಗೆ ಬನ್ನಿ ಅಂದಿರಲ್ಲ ಎಂದು ಬಾಲಗಣಪತಿ ಅವರ ಬಳಗೆ ಹಾರಿ ಅಡ್ಡ ನಿಂತು 2 ಕೈಗಳಿಂದ ಕಿವಿಗಳನ್ನು ಹಿಡಿದು 3 ಮುಂಡುಗಾಲು ಹಾಕಿ ಗಲ್ಲ ಬಡಿದುಕೊಂಡು ಮತ್ತೆ ಹೋಗಿ ಇದೇ ಆಟ ಎಂದು ಆಜ್ಞೆ ಮಾಡಿದನು. ಅವರು ಹಾಗೆಯೇ ಮಾಡಿ ರಾಕ್ಷಸ ರೂಪ ತಳೆದು ಹೋಗಿ ವಜ್ರದಂತನೊಂದಿಗೆ ನಡೆದ ಸಂಗತಿ ಹೇಳಿದರು. ಅದನ್ನು ಕೇಳಿ ವಜ್ರದಂತನು ಹೂಂಕರಿಸಿ ಗುಡ್ಡಗಳು ನಡುಗುವಂತೆ ಹಲ್ಲು ಕಡಿದು ರಕ್ಕಸ ಇಲಿಯ ರೂಪದಲ್ಲಿ ಸಿಂಹದ್ವಾರದ ಬಳಿಯಲ್ಲಿ ದೊಡ್ಡ ಗುಹೆಯನ್ನು ಕೊರೆದನು. ಇನ್ನು ಅವನು ಕೊರೆಯುತ್ತಿದ್ದಾಗ ಪುತ್ರಗಣಪತಿ ತನ್ನ ಉಡಿದಾರವಾದ ಪಾಶವನ್ನು ಬೀಸಿ ಅದರ ಉರುಳಿನಲ್ಲಿ ಆ ದೊಡ್ಡ ಇಲಿಯನ್ನು ಹಿಡಿದನು. ಕುತ್ತಿಗೆಗೆ ಬಿದ್ದ ಉರುಳಿನಿಂದ ಆ ಇಲಿ ಕೀಚುಕೀಚೆಂದು ಅರಚಲು ಅದರ ತಲೆಗೆ 4 ಮೊಟ್ಟಿಕಾಯಿಗಳನ್ನು ಕುಟ್ಟಿ ಬಾಲ ಹಿಡಿದು ಎತ್ತಿ ಬೀಸಿ ಬಿಟ್ಟನು ಗಣಪತಿ.
ಹಾಗೆ ಬೀಸಿ ಒಗೆಯಲ್ಪಟ್ಟ ಮೂಷಿಕಾಸುರನು ಆಕಾಶದಲ್ಲಿ ಹಾರಿ ಹೋಗಿ ಅವನ ರಾಜ್ಯದಲ್ಲಿರುವ ಅವನ ಭವನದ ಮುಂದೆ ದಭಾರೆಂದು ನಿಜರೂಪದಿಂದ ಬಿದ್ದು ಆರ್ತನಾದ ಮಾಡಿದನು. ಅವನ ಹೆಂಡತಿಯಾದ ಧವಳಿ ದೊಡ್ಡ ದೇವಿ ಭಕ್ತೆಯಾಗಿದ್ದಳು. ಎಂದೆಂದಿಗೂ ತನ್ನ ಮಾಂಗಲ್ಯ ಭಾಗ್ಯ ಉಳಿಯುವಂತೆಯೂ ಗಂಡನಿಗೆ ಸಾವು ಬಾರದಂತೆಯೂ ವರ ಪಡೆದಿದ್ದಳು. ಅವಳು ಗಂಡನಿಗೆ ಸಮಾಧಾನ ಹೇಳಿ ತನ್ನ ವರದ ಸಂಗತಿಯನ್ನು ನೆನಪು ಮಾಡಿಸಿ, ದೇವಿಯ ಅಂಶದವಳಾದ ಪಾರ್ವತಿಯ ತಂಟೆಗೆ ಹೋಗಬೇಡವೆಂದು ಗಂಡನಿಗೆ ಹಿತವನ್ನು ಹೇಳಿದಳು. ತ್ರಿಪುರಾಸುರರನ್ನು ಶಿವನು ಸಂಹಾರ ಮಾಡಿಬಿಟ್ಟನು. ಆಮೇಲೆ ಪಾರ್ವತಿಯನ್ನು ನೋಡುವ ಆತುರದಲ್ಲಿ ಶಿವನು ಬಹುಬೇಗನೆ ಹಿಂದಿರುಗಿ ಬಂದನು. ಅವನು ತನ್ನ ಮಂದಿರದೊಳಗೆ ಪ್ರವೇಶಿಸಲು ನೋಡುವಾಗ ಸಿಂಹದ್ವಾರದಲ್ಲಿದ್ದ ಬಾಲಗಣಪತಿ ಅವನಿಗೆ ಅಡ್ಡಗಟ್ಟಿ ನಿಂತನು. ಶಿವನು ಚಕಿತನಾಗಿ ಯಾರೋ ನೀನು ಎಂದು ಗದರಿಸಿ ಕೇಳಿದನು. ಬಾಲನು ಗಲಗಲ ನಗುತ್ತಾ ಅಮ್ಮನ ಮಗ, ಮಾಯಾವಿಗಳು ವೇಷಧಾರಿಗಳು ಇಲ್ಲಿ ಸುತ್ತಲೂ ತಿರುಗುತ್ತಿದ್ದಾರೆ. ಒಂದು ಹುಳವನ್ನು ಕೂಡ ಒಳಗೆ ಬಿಡಬಾರದೆಂದು ನನ್ನನ್ನು ಕಾವಲಿಗೆ ಇರಿಸಿ ದದಾಳೆ ಎಂದನು ಆ ದಿಟ್ಟ ಬಾಲಕ. ಶಿವನ ಹಿಂದಿನಿಂದ ತ್ರಿಪುರಾಸುರರನ್ನು ಸಂಹಾರ ಮಾಡಿದ ಶಿವನ ವೀರ ಪರಾಕ್ರಮಗಳನ್ನು ಹೊಗಳುತ್ತಾ ಜಯ ಜಯಕಾರ ಮಾಡುತ್ತಾ ಬರುತ್ತಿದ್ದ ಪ್ರಮಥ ಗಣಗಳು ದೇವತೆಗಳು ಅಲ್ಲಿಗೆ ಬಂದು ನಿಂತರು. ಶಿವಮಂದಿರದ ಬಾಗಿಲಿನಲ್ಲಿ ಶಿವನು ಒಬ್ಬ ಬಾಲನೊಂದಿಗೆ ವಾದವಿವಾದ ಮಾಡುವುದನ್ನು ನೋಡಿ ಆಶ್ಚರ್ಯಪಡುತ್ತಾ ಬೊಂಬೆಗಳ ಹಾಗೆ ನಿಂತು ಅವರ ಚರ್ಚೆಯನ್ನು ಕೇಳತೊಡಗಿದರು. ನಾನು ಯಾರು ಗೊತ್ತೇನೋ ಹುಡುಗ, ನಾನು ಈಶ್ವರನು, ದೇವನು, ಶಿವದೇವನು ಎಂದನು ಶಿವ. ನನಗೆ ಯಾರಾದರೂ ಇತರರ ಹಾಗೇನೆ. ನನ್ನಮ್ಮನೇ ನನಗೆ ಮಹಾದೇವ, ಪ್ರಕೃತಿ ಸ್ವರೂಪಳು. ಆ ಪ್ರಕೃತಿಯ ಶಾಸನವನ್ನು ಅನುಸರಿಸಿ ನಡೆಯುವುದರ ಹೊರತು ಜೀವಕೋಟಿಗಳಿಗೆ ಬೇರೆ ಧರ್ಮವೇ ಇಲ್ಲ. ಅಂತಹ ಅಮ್ಮನ ಆಜ್ಞೆ ಪಾಲಿಸುವುದರ ಹೊರತು ಬೇರೆ ವಿಧಿ ನನಗೂ ಇಲ್ಲ ಎಂದನು ಬಾಲಕ ಲಟಲಟ ಕಡ್ಡಿ ಮುರಿದ ಹಾಗೆ. ಪೋರ, ಬುದ್ಧಿ ಇಲ್ಲದೆ ದೇವರಿಲ್ಲವೆನ್ನುವಿ, ಎಲ್ಲದಕ್ಕೂ ಮೂಲ ಪರಬ್ರಹ್ಮ, ಅವನೇ ಆದಿದೇವ ಎಂದು ಶಿವನು ಹೇಳಿದುದನ್ನು ಬಾಲನು ಖಂಡಿಸಿ, ದೊಡ್ಡವನಾದ ನಿನಗೆ ಗೊತ್ತಿಲ್ಲವೇ? ಆದಿಶಕ್ತಿಯಿಂದ ವಿಶ್ವವು ಎಲ್ಲರೂ ಜನಿಸಿದ್ದಾರೆಂಬ ಸೂಕ್ಷ್ಮವನ್ನು ಹೇಳುತ್ತೇನೆ ಕೇಳು ಎಂದು ಬಾಲಕನು ಹೇಳತೊಡಗಿದನು. ಮಹಾದೇವಿಯಾದ ಆದಿಶಕ್ತಿ ಒಮ್ಮೆ ಮೈಮುರಿದುಕೊಂಡಾಗ ಕೆಂಪು, ನೀಲ ಮತ್ತು ಬಿಳಿ ಬಣ್ಣಗಳ ಕಾಂತಿಗಳು ಹೊರಟುವು. ಕೆಂಪು ಕಾಂತಿಯಿಂದ ಈಶ್ವರನು, ನೀಲಕಾಂತಿಯಿಂದ ವಿಷ್ಣುವು, ಬಿಳಿಯ ಕಾಂತಿಯಿಂದ ಬ್ರಹ್ಮನು ಹುಟ್ಟಿದರು. ಬ್ರಹ್ಮನು ವಿಷ್ಣುವು ದೇವಿ ಹೇಳಿದ ಮಾತಿನಂತೆ ನಡೆಯಲು ಕೇಳಲಿಲ್ಲ. ಆಗ ಅವಳು ತನ್ನ ಮೂರನೇ ಕಣ್ಣನ್ನು ತೆರೆದು ಆದ್ದರಿಂದ ಹೊರಟ ಜ್ವಾಲೆಯಿಂದ ಅವರಿಬ್ಬರನ್ನೂ ಬೂದಿಯ ರಾಶಿಯಾಗಿ ಮಾಡಿದಳು. ಗಟ್ಟಿಗನಾದ ಮಹೇಶ್ವರನು ಮಾತ್ರ ಅವಳು ಹೇಳುವ ಹಾಗೆ ಕೇಳುತ್ತೇನೆಂದು ಹೇಳಿ ಅವಳ ಮೂರನೇ ಕಣ್ಣನ್ನು ತನಗೆ ಕೊಡಬೇಕೆಂದು ಪ್ರಾರ್ಥಿಸಿದನು. ದೇವಿ ಸಂತುಷ್ಟಳಾಗಿ ತನ್ನ ಮೂರನೇ ಕಣ್ಣನ್ನು ತೆಗೆದು ಅವನ ಹಣೆಯಲ್ಲಿ ಒತ್ತಿಟ್ಟು ಅಲಂಕರಿಸಿದಳು. ಕೂಡಲೇ ಮಹೇಶ್ವರನು ಆ ಮೂರನೇ ಕಣ್ಣನ್ನು ತೆರೆದು ಅವಳನ್ನೇ ಸುಟ್ಟು ಬಿಟ್ಟನು. ಅವಳು ಉರಿದು ಹೋಗುವಾಗ ಆಗ್ನೇಯ ರೇಣುಗಳು ಸುತ್ತಲೂ ವ್ಯಾಪಿಸಿ ತೇಜೋಮಂಡಲಗಳು ಏರ್ಪಟ್ಟುವು. ಸುತ್ತಮುತ್ತಲೂ ಬೂದಿಯ ರಾಶಿ ಬಿದ್ದಿತು. ಆ ಬೂದಿ ರಾಶಿಗಳೇ ವಿಶ್ವವಾಗಿ ಮಾರ್ಪಟ್ಟಿತು. ಆಮೇಲೆ ಸುಟ್ಟು ಬೂದಿಯಾದ ದೇವಿ ಮತ್ತೆ ಯಥಾರೂಪದಲ್ಲೇ ಕಾಣಿಸಿದಳು. ಆದ್ದರಿಂದ ಅವಳಿಗೆ ಮಹಾಮಾಯೆ ಎಂಬ ಹೆಸರು ಬಂತು. ಅವಳು ಮಹೇಶ್ವರನನ್ನು ಮೆಚ್ಚಿಕೊಂಡು ಅವನು ಲಯಕಾರಕನಾಗಿರುವಂತೆ ಆಜ್ಞೆ ಮಾಡಿದಳು. ಬ್ರಹ್ಮನನ್ನು, ವಿಷ್ಣುವನ್ನು ಅವರ ಬೂದಿಗಳಿಂದಲೇ ಮತ್ತೆ ಎತ್ತಿಕೊಂಡಳು ಆ ಕರುಣಾಮಯಿ. ಇನ್ನೂ ಉಳಿದಿದ್ದ ತನ್ನ ಬೂದಿಯಿಂದ 3 ಭಾಗಗಳನ್ನು ಮಾಡಿ ವಾಣಿಯನ್ನು, ಲಕ್ಷ್ಮಿಯನ್ನು, ಉಮೆಯನ್ನು ರೂಪಿಸಿದಳು. ವಾಣಿಯನ್ನು ಬ್ರಹ್ಮನು, ಲಕ್ಷ್ಮಿಯನ್ನು ವಿಷ್ಣುವು, ಉಮೆಯನ್ನು ಮಹೇಶ್ವರನು ಅರ್ಧಾಂಗಿಗಳಾಗಿ ಸ್ವೀಕರಿಸಿ ಲೋಕಪಾಲನೆ ಮಾಡುವಂತೆ ಹೇಳಿ ದೇವಿ ಅಂತರ್ಧಾನಳಾಗಿ ಹೋದಳು. ಇದನ್ನೆಲ್ಲ ಬಾಲನು ಹೇಳಿ ನಿಲ್ಲಿಸಿದ ಮೇಲೆ ಶಿವನು, ಮುಗಿಯಿತೆ ನಿನ್ನ ಕಟ್ಟುಕಥೆ ಎಂದನು ವ್ಯಂಗವಾಗಿ. ನನ್ನದು ಕಟ್ಟುಕಥೆಯಾದರೆ ಬ್ರಹ್ಮದೇವ ಎಂದು ನೀನು ಹೇಳುವುದೆಲ್ಲ ಕೇವಲ ಬೋಳು ವೇದಾಂತ ಅಂದರೆ ತಪ್ಪೇನಿದೆ?
ಎಲ್ಲವೂ ನಿಮ್ಮ ಬ್ರಹ್ಮನಿಂದಲೇ ಹುಟ್ಟಿತೆನ್ನುವುದಕ್ಕಿಂತಲೂ ಆದಿಶಕ್ತಿಯಿಂದ ಹುಟ್ಟಿತೆನ್ನುವುದು ಹೆಚ್ಚು ಯಥಾರ್ಥವಾಗಿ ಕಾಣುವುದಿಲ್ಲವೇ? ಎಲ್ಲ ಪ್ರಾಣಿಗಳು ಹೆಣ್ಣಿನಿಂದಲೇ ಹುಟ್ಟುವುದು ಪ್ರತ್ಯಕ್ಷ ಕಾಣುವುದಿಲ್ಲವೇ ಎಂದು ಕೇಳಿದನು ಬಾಲಕ. ಅವನ ಮಾತುಗಳನ್ನು ಕೇಳುತ್ತಿದ್ದಂತೆ ಅಲ್ಲಿದ್ದ ಗಂಡುಗಳ ಮುಖಗಳಲ್ಲಿ ಬೆಪ್ಪು ಬೆಜ್ಜರಗಳುಂಟಾದುವು. ಒಬ್ಬ ವಿಷ್ಣು ಮಾತ್ರವೇ ಬಾಲನನ್ನು ನೋಡಿ ಮುಗುಳು ನಗು ಸೂಸಿಕೊಂಡಿದ್ದನು. ಬ್ರಹ್ಮನು ಬಾಲನ ಮಾತು ಕೇಳಿ ಹೌದೆಂಬಂತೆ ತಲೆಯೊಲಿದನು. ದೇವಿಯರ ಮುಖಗಳು ಕಳೆಗೊಂಡು ವಿಕಸನವಾದುವು. ಶಿವನು ಮುಖವನ್ನು ಕಂಪು ಮಾಡಿಕೊಂಡು, ನೋಡಲಿಕ್ಕೆ ಚೋಟುದ್ದದ ಹುಡುಗ ನೀನು, ಅದೆಲ್ಲ ಹೋಗಲಿ ಬಿಡು, ಹೆದರಬೇಡ, ನಿನ್ನನ್ನೇನೂ ಮಾಡಲಾರೆ, ಒಳ್ಳೆಯ ಮಾತಿನಲ್ಲಿ ಬಾಗಿಲನ್ನು ಬಿಡು, ಬದಿಗೆ ನಿಲ್ಲು ಎಂದನು. ಓಹೋ, ಬೆಲ್ಲ ತೋರಿಸುವಿಯಾ? ನನ್ನ ಕಂಠದಲ್ಲಿ ಪ್ರಾಣವಿರುವಾಗ ನಿನ್ನನ್ನು ಒಳಗೆ ಬಿಡಲಾರೆ ಎಂದು ಬಾಲಕನು ಗಟ್ಟಿಯಾಗಿ ನಿರ್ಭಯದಿಂದ ನಿಂತನು. ಶಿವನಿಗೆ ಮಿತಿಮೀರಿದ ಕೋಪ ಬಂತು. ಮೊದಲೇ ಯುದ್ಧಾಯಾಸದಿಂದ ವಿಶ್ರಾಂತಿಯನ್ನು ಹಾರೈಸಿ ಬಂದವನು ಕೂಡಲೇ ಪ್ರಮಥರ ಕಡೆಗೆ ಕತ್ತು ತಿರುಗಿಸಿ ಚಿಟಿಕೆ ಹಾಕಿ ಸನ್ನೆ ಮಾಡಿದನು ಶಿವ. ಬಾಲನನ್ನು ಎಳೆದು ಬಿಸುಡಲು ಪ್ರಮಥರು ಮುಂದೆ ಹಾರಿ ಬಂದರು. ಬಾಲಕನು ನಗುತ್ತಾ, ಏನೆಂದುಕೊಂಡೆ ನನ್ನನ್ನು? ಸಣ್ಣವನೆಂದು ಕನಿಕರಿಸಿದ ಹಾಗೆ ನಟಿಸಿ ನಿನ್ನ ಗಣಗಳನ್ನು ನನ್ನ ಮೇಲೆ ಹುರಿದುಂಬಿಸುವುದು ಚೆನ್ನಾಗಿದೆಯೇನು? ಸರಿ, ನಾನು ಗಣಾಧಿಪತಿಯೇ ಎಂಬುದನ್ನು ತೋರಿಸುತ್ತೇನೆ ಎಂದು ತಾಯಿ ಕೊಟ್ಟಿ ದಂಡಾಂಕುಶವನ್ನು ಬಲವಾಗಿ ನೆಲಕ್ಕೆ ಒಂದು ಸಾರಿ ಕುಟ್ಟಿದನು. ಮರುಕ್ಷಣ ನೆಲವೇ ಹೆತ್ತ ಹಾಗೆ ಇದೇ ಬಾಲಕನಂತಹ ಸಾವಿರಾರು ಪುತ್ರಗಣಪತಿಯರು ಮೇಲೆದ್ದು ನಂದಿಯನ್ನು, ಶೃಂಗಿಯನ್ನು, ಚಂಡೀಶ್ವರನನ್ನು ತಮ್ಮ ಕೈಯಲ್ಲಿದ್ದ ಅಂಕುಶ, ಗದೆ, ಶೂಲ, ಪಾಶಗಳಿಂದ ಪಶುಗಳನ್ನು ಓಡಿಸಿದಂತೆ ಓಡಿಸಿಬಿಟ್ಟರು. ಉಳಿದ ಶಿವಾನುಚರರೆಲ್ಲ ಜಾಡುಗಾಣದಂತೆ ಓಡಿಬಿಟ್ಟರು. ಪುತ್ರಗಣಪತಿ ಗಢಣವು ಮಾಯವಾಯಿತು. ಈ ಅವಾಂತರವನ್ನು ನೋಡಿ ಶಿವನು ರುದ್ರನಾಗಿ ತ್ರಿಶೂಲವನ್ನೆತ್ತಿದನು. ಬಾಲಕನ ದಂಡಾಂಕುಶದಿಂದ ಹೊಡೆಯಲು ಶಿವನ ತ್ರಿಶೂಲವು ಖಂಗನೆ ಧ್ವನಿಸಿತು. ಬಾಲಕನು ನಗುತ್ತಾ, ನನ್ನ ಅಮ್ಮ ಕೊಟ್ಟ ದಂಡವು ನನ್ನ ಕೈಯಲ್ಲಿರುವಾಗ ನನ್ನನ್ನು ಯಾರೇನೂ ಮಾಡಲು ಸಾಧ್ಯವಿಲ್ಲ. ನೀನು ನನ್ನನ್ನು ಏನೂ ಮಾಡಬೇಕೆಂದಿದ್ದರೆ ಅದಕ್ಕೆ ವಿಘ್ನ ಮಾಡಲಾರೆ. ಹುಂ, ನಿರ್ವಿಘ್ನವಾಗಿ ನೆರವೇರಲಿ ನಿನ್ನ ಕಾರ್ಯ ಎಂದು ತನ್ನ ಕೈಯಲ್ಲಿದ್ದ ದಂಡಾಂಕುಶವನ್ನು ದೂರ ಹಾಕಿದನು. ನನಗೆ ಆಜ್ಞೆ ಮಾಡುವಿಯಾ ಪೋರ ಎಂದು ಶಿವನು ಮೈ ತಿಳಿಯದ ಕೋಪದಿಂದ ತ್ರಿಶೂಲವನ್ನೇ ಬಾಲಕನ ಕಂಠಕ್ಕೆ ಗುರಿಯಿಟ್ಟು ಬೀಸಿದನು. ಅಮ್ಮ ಎಂದು ಕೂಗುವ ಬಾಲಕನ ತಲೆ ಆಕಾಶದಲ್ಲಿ ಹಾರಿ ಜ್ಯೋತಿಯಂತೆ ಬೆಳಗುತ್ತಾ ಹೋಗಿ ಆಕಾಶದಲ್ಲೇ ಲೀನವಾಯಿತು. ಸಮೀಪದಲ್ಲೇ ಇದ್ದು ದೂರ ದೂರ ಹಾರುತ್ತಿದ್ದ ಗಣಪತಿಯ ಅಮ್ಮ ಧ್ವನಿಯನ್ನು ಕೇಳಿ ಒಳಗಿನಿಂದ ಪಾರ್ವತಿ ಓಡುತ್ತಾ ಬಂದು ತಲೆಯಿಲ್ಲದೆ ಬಿದ್ದಿದ್ದ ಬಾಲಕನನ್ನು ನೋಡಿ ಶಿವನನ್ನು ಚುರು ಚುರು ನೋಡುತ್ತಾ, ಎಂಥ ಕೆಲಸ ಮಾಡಿದೆ ಮಹಾದೇವ, ನಮ್ಮ ಪುತ್ರನ ತಲೆ ತರಿದೆಯ್ಯ, ನನ್ನ ಪತಿ ಪುತ್ರ ಹಂತಕ, ಇನ್ನೇನು ಗತಿಯೋ ಎಂದು ಚೆಕ್ಕನೆ ಕುಸಿದು ಕುಳಿತು ಶೋಕಿಸತೊಡಗಿದಳು. ಅದುವರೆಗೂ ಸ್ತಂಭೀಭಾತರಾಗಿ ನಿಂತಿದ್ದ ಗುಂಪಿನವರೊಳಗೆ ಕಲಕಲ ರವವೆದ್ದು ಸಮುದ್ರ ಘೋಷದಂತೆ ಕೇಳತೊಡಗಿತು. ದೊಡ್ಡ ತಪ್ಪ ಮಾಡಿ ನಿಂತವನಂತಿರುವ ಶಿವನನ್ನು ಎಲ್ಲರೂ ನೋಡುತ್ತಿದ್ದರು. ಈ ಪರಿಸ್ಥಿತಿಯನ್ನು ನೋಡುತ್ತಿದ್ದಂತೆ ಶಿವನ ಶರೀರದಿಂದ ಬೆವರಿಳಿಯತೊಡಗಿತು. ಮುಖವು ಕಪ್ಪಿಟ್ಟಿತು. ತಡವರಿಸುವ ಶಬ್ದದಿಂದ, ನನಗೆ ತಿಳಿಯದ ಪ್ರತ್ರನೆ, ಅದು ಹೇಗೆ ಎಂದನು. ಎಲ್ಲರಿಗೂ ಕೇಳುವಂತೆ ಪಾರ್ವತಿ ತನ್ನನ್ನು ಸಮಾಳಿಸಿಕೊಂಡು ತಾನು ಮಾಡಿದ ಸ್ನಾನದ ಸುಗಂಧ ನಲುಗು ಮುದ್ದೆಯಿಂದ ಯಾವ ವಿಧವಾಗಿ ಪುತ್ರಗಣಪತಿ ಹುಟ್ಟಿದನೆಂಬುದನ್ನು ಹೇಳಿದಳು. ಅದನ್ನು ಕೇಳಿ ಶಿವನು ತುಟಿ ಕಡಿದುಕೊಂಡು, ನಿನ್ನ ಸ್ವಂತ ಮಗವನ್ನು, ಆದ್ದರಿಂದಲೇ ಅಮ್ಮ ಅಮ್ಮ ಅನ್ನುತ್ತಾ ತುಂಬಾ ಬಡಾಯಿ ಬಡಿದ. ನಮ್ಮ ಪುತ್ರನೆಂದೆಯಲ್ಲ, ನನಗೆ ಪುತ್ರನು ಹೇಗಾಗುತ್ತಾನೆ ಎಂದನು. ಪಾರ್ವತಿಯ ಮುಖ ಬಿಳಿಚಿಕೊಂಡಿತು. ಏನು ಹೇಳುವುದೆಂದು ಅವಳಿಗೆ ತಿಳಿಯಲಿಲ್ಲ. ಆಗ ವಿಷ್ಣು ಬ್ರಹ್ಮನಿಗೆ ಸನ್ನೆ ಮಾಡಿದನು. ಕೂಡಲೇ ಬ್ರಹ್ಮನು ಮುಂದಕ್ಕೆ ಬಂದು, ಹೌದು, ಪಾರ್ವತಿ ಹೇಳಿದುದರಲ್ಲಿ ತಪ್ಪೇನಿಲ್ಲ. ಯಾವಾಗ ಶಿವನು ಪಾರ್ವತಿಯ ಕೈಯನ್ನು ಹಿಡಿದನೋ ಆಗಲೇ ಶಿವನ ತೇಜಸ್ಸು ಪಾರ್ವತಿಯ ಶರೀರದೊಳಗೆಲ್ಲ ಪ್ರವೇಶಿಸಿ ಪುಲಕಿತಗೊಳಿಸಿದೆ.
ಆಗಿನಿಂದಲೇ ಶಿವನು ಪಾರ್ವತಿಯ ಅರ್ಧ ಭಾಗವಾಗಿ ಲೀನನಾಗಿದ್ದಾನೆ. ಪುತ್ರ ಗಣಪತಿ ಶಿವನ ಪುತ್ರನೂ ಹೌದು ಎಂದು ಈ ಕಡೆಯ ಮಾತನ್ನು ತನ್ನ 4 ಮುಖಗಳಿಂದಲೂ 4 ದಿಕ್ಕುಗಳು ಕೇಳುವಂತೆ ಹೇಳಿದನು. ಶಿವನು ಕೈ ಹಿಸುಕಿಕೊಂಡು ದಿಕ್ಕುಗಳನ್ನು ನೋಡುತ್ತಿರಲು ಪಾರ್ವತಿ ಮಗನ ಕಳೇಬರದ ಮೇಲೆ ಬಿದ್ದು ಅಳುತ್ತಿರಲು ಆಕಾಶದಿಂದ ಅದೇ ಬಾಲಗಣಪತಿಯ ಸ್ಪಷ್ಟ ಶಬ್ದವು ಹೀಗೆ ಹೊರಟಿತು. ಆಗಬೇಕಾದ್ದೇ ಆಯಿತು. ಉತ್ತರ ದಿಕ್ಕಿಗೆ ತಲೆಯಿಟ್ಟು ನಿದ್ರಿಸುವ ತಲೆಯನ್ನು ತಂದು ನನಗೆ ಅಂಟಿಸಿರಿ, ನಾನು ಏಳುತ್ತೇನೆ. ಶಿವನ ನೋಟ ಮಾತ್ರದ ಆಜ್ಞೆಯಿಂದ ದೇವತೆಗಳು ಪ್ರಮಥಗಣಗಳು ಹುಡುಕುತ್ತಾ ಹೊರಟರು. ಎಲ್ಲಿ ಹುಡುಕಿದರೂ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿದವರಾರೂ ಕಾಣಲಿಲ್ಲ. ಹೀಗೆ ಹುಡುಕುತ್ತಾ ಹೋಗುತ್ತಿರಲು ಸಹ್ಯಾದ್ರಿಯ ಪರ್ವತದ ಮೇಲೆ ಬಿಲ್ವವನದಲ್ಲಿ ಬಿಳಿಯಾದ ಒಂದು ಆನೆ ಮಾತ್ರ ಉತ್ತರ ದಿಕ್ಕಿಗೆ ತಲೆಯಿಟ್ಟು ನಿದ್ರಿಸಿಕೊಂಡಿತ್ತು. ನಿದ್ದೆಯಲ್ಲಿದ್ದರೂ ಶಿವಸ್ಮರಣೆ ಮಾಡಿಕೊಂಡಿತ್ತು. ಅದು ಸಾಧಾರಣ ಆನೆಯ ಕರುವಲ್ಲ, ದೇವಲೋಕದ ದೇವತಾ ಗಜವಾದ ಐರಾವತದ ಕುಮಾರ ಗಜೇಂದ್ರನೇ ಈ ಗಜಬಾಲ. ಐರಾವತವು ಇಂದ್ರನಿಗೆ ವಾಹನ. ಒಂದು ಸಾರಿ ಇಂದ್ರನು ಐರಾವತದ ಮೇಲೆ ಪ್ರಯಾಣಿಸುತ್ತಿದ್ದಾಗ ಕುಮಾರ ಗಜೇಂದ್ರನು ಇಂದ್ರನನ್ನು ಲಕ್ಷ್ಮ ಮಾಡದೆ ತನ್ನ ಆಟದಲ್ಲಿ ತಾನಿರುವುದನ್ನು ನೋಡಿ ಇಂದ್ರನು ಕೋಪದಿಂದ, ಕೇವಲ ನನ್ನ ವಾಹನನ ಮಗನಿಗೆ ಇಷ್ಟು ಗರ್ವವೇ? ಒಳ್ಳೆಯ ಮಾತಿನಲ್ಲಿ ಅಡ್ಡಬೀಳು ಎಂದು ದುರಭಾಷೆಗಳಿಂದ ಬೈದನು. ಕುಮಾರ ಗಜೇಂದ್ರನು ಶಾಂತವಾಗಿ, ನನ್ನ ತಂದೆ ತನ್ನ ವಿಧಿಯನ್ನು ತನ್ನ ಪಾಡಿಗೆ ಮಾಡಿಕೊಂಡಿರುವಾಗ ನನ್ನ ಗೊಡವೆಗೆ ಬರುವ ಅಗತ್ಯವೇನಿದೆ? ನನ್ನನ್ನು ಕೂಡ ಸೇವಕ ಭಾವದಿಂದ ನೋಡುವುದು ಯಾವ ನ್ಯಾಯ? ನಾನು ನಿನಗೆ ಹೆದರುವ ಅಗತ್ಯವಾದರೂ ಏನಿದೆ? ನನಗೇನು ನಿನ್ನಿಂದ ಆಗಬೇಕಾದ್ದಿಲ್ಲ, ಸುಮ್ಮನೆ ಅಡ್ಡಬೀಳಬೇಕೇ ಎಂದನು. ನಾನು ದೇವೇಂದ್ರನು ಎಂಬುದನ್ನು ನೆನಪಿಟ್ಟುಕೊಂಡು ಮಾತಾಡು ಆನೆ ಮಗನೆ ಎಂದು ಇಂದ್ರನು ದರ್ಪದಿಂದ ಹೇಳುತ್ತಾನೆ. ಹೌದು, ನಾನು ಆನೆಮಗ ಗಜೇಂದ್ರ, ಇನ್ನೊಬ್ಬನು ನಾಗೇಂದ್ರನಾದರೆ ಮತ್ತೊಬ್ಬನು ಪಕ್ಷಿ ಇಂದ್ರ. ಹೀಗೆ ಎಷ್ಟು ಮಂದಿ ಇಂದ್ರರಿದ್ದರೂ ಇದ್ದಾರು. 100 ಯಜ್ಞ ಮಾಡಿದರೆ ಸಾಕು, ಇಂದ್ರ ಪದವಿ ಸಿಕ್ಕಿ ಬಿಡುತ್ತದೆ. ತಪಸ್ಸಿನಿಂದಲೂ ಸಾಧಿಸಿಕೊಳ್ಳಬಹುದು. ಆದ್ದರಿಂದಲೇ ಯಾರು ಎಲ್ಲಿ ಏನು ಧ್ಯಾನದಲ್ಲಿದ್ದರೂ ನಿನಗೆ ಕೆಟ್ಟ ಭಯ. ಇಂದ್ರತ್ವವು ಅದೇನೂ ದೊಡ್ಡ ಪದವಿ ಎಂದುಕೊಂಡು ಯಾವ ಜ್ಞಾನದಿಂದ ಬೀಗುತ್ತಿರುವೆಯೋ ಅದೆಂಥ ಇಂದ್ರ ಜ್ಞಾನದ ತಲೆಯೋ? ನಿನ್ನಂಥವ ನಂದೇ ಶ್ರೇಷ್ಠವಾದ ಇಂದ್ರ ಪದವಿಗೆ ಕೆಟ್ಟ ಹೆಸರು ಬಂತು. ಇಂದ್ರನು ಕೋಪಾತಿರೇಕದಿಂದ ಶಪಿಸುತ್ತಾ, ಹೋಗಾಚೆ, ನಿನ್ನ ತಲೆ ತರಿದು ಬಾಳ ಎಂದು ಬೈದನು. ಗಜೇಂದ್ರನು ನಗುತ್ತಾ, ಶಿವನಾಜ್ಞೆಯಿಲ್ಲದೆ ಒಂದು ಇರುವೆಯೂ ಕಡಿಯಲಾರದು. ಆ ತಲೆಯ ಮುಂದೆ ನಿನ್ನ ತಲೆ ಬಾಗುವುದೇನೋ ಆ ಶಿವನಿಗೆ ಗೊತ್ತು ಎಂದನು. ಕುಮಾರ ಗಜೇಂದ್ರನು ದೊಡ್ಡ ಜ್ಞಾನಿಯೆಂದು ಅರಿಯದ ಗರ್ವಾಂಧನಾದ ಇಂದ್ರನು, ಓಹೋ, ನನಗೆ ಭಕ್ತಿ ಕಲಿಸುವೆಯಾ? ಆ ಶಿವನನ್ನೇ ನಂಬಿ ಭೂಮಿಯಲ್ಲಿ ಬಿದ್ದಿರು ಎಂದು ಗಜೇಂದ್ರನನ್ನು ಸ್ವರ್ಗದಿಂದ ಕೆಳಗೆ ದೂಡಿಬಿಟ್ಟನು. ಕುಮಾರ ಗಜೇಂದ್ರನು ಸಹ್ಯಾದ್ರಿಯ ಮೇಲೆ ಬಿದ್ದು ಶಿವ ಸ್ಮರಣೆ ಮಾಡುತ್ತಾ ಶಿವನ ನಿವಾಸವಾದ ಕೈಲಾಸವಿರುವ ಉತ್ತರ ದಿಕ್ಕಿಗೆ ತಲೆಯಿಟ್ಟುಕೊಂಡು ಮಲಗುತ್ತಿದ್ದನು. ನಿದ್ದೆಯಲ್ಲಿಯೂ ಶಿವಸ್ಮರಣೆಯನ್ನು ಬಿಡದಿರುವ ಆ ಗಜೇಂದ್ರನ ತಲೆಯನ್ನು ದೇವತೆಗಳು ಕಡಿದು ತೆಗೆದುಕೊಂಡು ಹೋಗಿ ಶಿವನ ಮುಂದೆ ಇಟ್ಟರು. ಶಿವನು ಆ ತಲೆಯನ್ನು ಬಾಲಕನ ಕಳೇಬರಕ್ಕೆ ಅಂಟಿಸಿದ ಕೂಡಲೇ ಪುತ್ರ ಗಣಪತಿ ಆನೆಯ ಮುಖದೊಂದಿಗೆ ನವೋತ್ಸಾಹದಿಂದ ಸೊಂಡಿಲಾಡಿಸುತ್ತಾ ಎದ್ದು ನಿಂತು ಎಲ್ಲರನ್ನೂ ನೋಡಿ ತಲೆಯಾಡಿಸಿದನು. ಬಂದೆನಲ್ಲ, ಇನ್ನೇಕೆ ದುಃಖಿಸುವೆ ಅಮ್ಮ ಎಂದನು ಪಾರ್ವತಿಯನ್ನು ನೋಡಿ. ನನ್ನ ಮುದ್ದು ಮಗನಿಗೆ ಆನೆಯ ಮುಖವೇನಿದು, ನೋಡಲಾರೆ ಎಂದು ಪಾರ್ವತಿ ದುಃಖದಿಂದ ಕಣ್ಣು ಮುಚ್ಚಿಕೊಂಡಳು. ಆಗ ಗಜಮುಖನು ಕಿವಿಗಿಂಪಾದ ಮುದ್ದು ಮಾತುಗಳಿಂದ, ಅಮ್ಮ, ಏಕೆ ಚಿಂತಿಸುವೆ? ನಡೆಯಬೇಕಾದುದೆಲ್ಲ ನಿರ್ವಿಘ್ನವಾಗಿಯೇ ನಡೆದಿದೆಯಮ್ಮ. ಆ ದಿನ ಮದುವೆಯಾದ ಕೂಡಲೇ ನೀವಿಬ್ಬರೂ ಗೋಡೆಯ ಮೇಲೆ ಆನೆಗಳ ಚಿತ್ರವನ್ನು ನೋಡಿದಿರಿ. ಆಗ ಕಂಡು ಬಂದ ನನ್ನನ್ನು ಪುತ್ರವಾತ್ಸಲ್ಯದಿಂದ ನೋಡಿದಿರಲ್ಲವೇ? ಅವನೇ ನಾನಲ್ಲವೇ, ವಿಘ್ನೇಶ್ವರ? ನನ್ನ ನೆನಪಿಲ್ಲವೇ ಅಮ್ಮ ಎಂದನು. ಪಾರ್ವತಿಯ ಮನೋನೇತ್ರಕ್ಕೆ ಆ ವಿಶೇಷವೆಲ್ಲ ಕಾಣಿಸಿತು. ಶಿವನಿಗೂ ಹಾಗೆಯೇ ವಿಘ್ನೇಶ್ವರನ ನೆನಪು ಜ್ಞಾಪಕ ಬುದಿತು.
ವಿಘ್ನೇಶ್ವರ, ನಮಗೆ ಪುತ್ರನಾಗಿ ಅವತರಿಸಿದವನು ನೀನೇ ಏನು? ಇದಕ್ಕಾಗಿಯೇ ನನ್ನನ್ನು ಹಾಗೆಲ್ಲ ತಡೆದು ಜಗಳಕ್ಕೆ ಕಾಲು ಕೆದರಿ ನನಗೆ ಕೋಪ ಬರಿಸಿದೆಯಾ? ಈಗ ನನಗೆಲ್ಲ ಗೊತ್ತಾಗುತ್ತಿದೆ. ನನ್ನನ್ನೇ ಆಡಿಸಿ ಬಿಟ್ಟ ನಿನ್ನ ಲೀಲೆ ಅದ್ಭುತವಪ್ಪ, ಅತ್ಯದ್ಭುತ ಎಂದನು ಶಿವ. ಇಲ್ಲದಿದ್ದರೆ ಗಜಾಸುರನಿಗೆ ನೀನು ಕೊಟ್ಟ ವಾಗ್ದಾನವು ಹೇಗೆ ನೆರವೇರಿತು ಎಂದು ವಿಘ್ನೇಶ್ವರನು ನೆನಪು ಮಾಡಿದನು. ಆಹಾ, ನೆನಪು ಮಾಡಿದೆ. ನಾನು ಗಜ ಚರ್ಮವನ್ನು ಕೂಡ ಧರಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿ ಶಿವನು ಗಜ ಚರ್ಮವನ್ನು ತರಿಸಿ ಸೊಂಟಕ್ಕೆ ಬಿಗಿದುಕೊಂಡನು. ಆಮೇಲೆ ಶಿವನು ವಿಘ್ನೇಶ್ವರನ ಮುಂದೆ ತಲೆಬಾಗಿ, ವಿಘ್ನೇಶ್ವರ, ಎಲ್ಲರೂ ಕೂಡಿರುವ ಈ ಒಳ್ಳೆಯ ಸಮಯದಲ್ಲಿ ನಿನ್ನ ವಿಶ್ವರೂಪವನ್ನಿಷ್ಟು ತೋರಿಸು ನೋಡುತ್ತೇನೆ ಎಂದು ಅಪೇಕ್ಷಿಸಿದನು. ಆಗ ವಿಘ್ನೇಶ್ವರನು ಆಕಾಶದ ಕಡೆಗೆ ಬೆಳೆದು ಮಹಾರೂಪನಾಗಿ 5 ತಲೆಗಳೊಂದಿಗೆ ಕಾಣತೊಡಗಿದನು. ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶವೆಂಬ ಪಂಚಭೂತಗಳ ಬಣ್ಣಗಳಾದ ಹಸುರು, ಮೇಘವರ್ಣ, ಕೆಂಪು, ಬಿಳುವು, ನೀಲ ಬಣ್ಣಗಳಿಂದ ಕಾಣುವ 5 ಗಜ ಮುಖಗಳು ಆ ವಿಶ್ವರೂಪದಲ್ಲಿ ಕಂಡುಬಂದುವು. ಆ ತಲೆಗಳ ಮೇಲೆ ನಕ್ಷತ್ರಗಳು ಶಿರೋಪುಷ್ಪಗಳಾಗಿ ಹೊಳೆಯುತ್ತಿದ್ದುವು. ವಿಘ್ನೇಶ್ವರನ ದೊಡ್ಡದಾದ ಗುಂಡೋದರವು ಮಿರಿ ಮಿರಿ ಕಾಂತಿಯೊಂದಿಗೆ ಆಕಾಶದ ಹಾಗೆಯೇ ವಿಸ್ತಾರವಾಗಿ ಕಾಣುತ್ತಿತ್ತು. ಅವನಿಗಿರುವ ಅನೇಕ ಕೈಗಳಲ್ಲಿ ಅಂಕುಶ, ಕೊಡಲಿ, ಪಾಶ, ಕಲಶಗಳಲ್ಲದೆ ತ್ರಿಮೂರ್ತಿಗಳಿಗೆ ಸೇರಿದ ಶಂಖ, ಚಕ್ರ, ಗದಾಪದ್ಮಗಳು, ಡಮರುಕ, ತ್ರಿಶೂಲ, ವಜ್ರಾಯುಧಗಳು, ಕಮಂಡಲು, ವೀಣೆ, ಖಡ್ಗಗಳು, ಈಟಿ, ಶಕ್ತಿ ಮೊದಲಾದವುಗಳು ಇದ್ದುವು. ತಲೆ ಎತ್ತಿ ಅವನ ಮಹಾರೂಪವನ್ನು ನೋಡುತ್ತಿರುವವರೆಲ್ಲ ಕಣ್ಣು ಚುಚ್ಚುವಂತಹ ಅವನ ತೇಜಸ್ಸಿನ ಕಾಂತಿಯನ್ನು ನೋಡಲು ಶಕ್ತಿ ಸಾಲದೆ ಕಲೆ ಬಗ್ಗಿಸಿಕೊಂಡರು. ಆಗ ಎಲ್ಲರ ಹೃದಯಗಳು ಹಗುರಾಗಿ ಮನಸ್ಸಿಗೆ ಹರ್ಷದ ಅನುಭವವಾಯಿತು. ಆನಂದದಿಂದ ಉತ್ಸಾಹಿತಳಾದ ಸರಸ್ವತಿ ವೀಣೆಯನ್ನೆತ್ತಿಕೊಂಡು ವಿಘ್ನೇಶ್ವರನಿಗೆ ಪ್ರಿಯವಾದ ಹಂಸಧ್ವನಿ ರಾಗವನ್ನು ನುಡಿಸತೊಡಗಿದಳು. ಆ ರಾಗವು ಅಲೆಯಾಗಿ ಸಾಗುತ್ತಿರಲು ಕೂಡಲೇ ನಾರದನು ತನ್ನ ತಂಬೂರಿಯಿಂದ ಮಧ್ಯೆ ಮಧ್ಯೆ ಮಾಯಾಮಾಳವ ಗೌಳ ರಾಗವನ್ನು ಜೋಡಿಸಿದ. ಮುಕ್ಕೋಟಿ ದೇವತೆಗಳು ತಲೆ ಬಗ್ಗಿಸಿ ಮಹಾಗಜಮುಖನಿಗೆ ನಮಸ್ಕಾರ ಮಾಡಿದರು. ಹಾಗೆ ಇಂದ್ರನ ಕಿವಿಗಳಲ್ಲಿ ಆ ತಲೆಯ ಮುಂದೆ ನಿನ್ನ ತಲೆ ಬಾಗುವುದೇನೋ ಎಂದು ಕುಮಾರ ಗಜೇಂದ್ರನು ಹೇಳಿದ ಮಾತು ಗುನುಗುಟ್ಟಿತು. ಪುತ್ರ ಗಣಪತಿಗೆ ಅಂಟಿಸಿದ ತಲೆ ಕುಮಾರ ಗಜೇಂದ್ರನದೆಂದು ಇಂದ್ರನಿಗೆ ಗೊತ್ತಿತ್ತು. ಇಂದ್ರನು ಕಿವಿಗಳನ್ನು ಹಿಡಿದುಕೊಂಡು 3 ಸಾರಿ ಮುಂಡುಗಾಲೂರಿ ಮಣಿದು ಗಲ್ಲಬಡೆದು ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ, ಗಜೇಂದ್ರ, ನೀನು ಮಹಾಜ್ಞಾನಿ, ನಾನು ಕೇವಲ ಅಜ್ಞಾನಿ, ನನ್ನ ಗರ್ವವನ್ನು ಕ್ಷಮಿಸು ಎಂದು ಮನಸ್ಸಿನೊಳಗೆ ಪ್ರಾರ್ಥಿಸಿಕೊಂಡನು. ದೇವತೆಗಳೆಲ್ಲ ಇಂದ್ರನು ಮಾಡಿದ ರೀತಿಯಲ್ಲಿಯೇ ಮಹಾಗಣಪತಿಗೆ ನಮಸ್ಕಾರ ಮಾಡಿದರು. ಆಮೇಲೆ ವಿಶ್ವರೂಪ ತಳೆದ ವಿಘ್ನೇಶ್ವರನನ್ನು ನೋಡಿ ಶಿವನು, ವಿಘ್ನೇಶ್ವರ, ನಿನ್ನ ಈ ರೂಪಕ್ಕೆ ಎಷ್ಟೋ ವಿಶೇಷಾರ್ಥಗಳಿರುವಂತೆ ನಮಗೆ ಕಾಣುತ್ತದೆ. ನಾವೆಲ್ಲ ಅದನ್ನು ಸ್ಪಷ್ಟವಾಗಿ ತಿಳಿದು ಕೊಳ್ಳಬೇಕೆಂಬ ಕುತೂಹಲದಲ್ಲಿದ್ದೇವೆ, ಹೇಳುವೆಯಾ ಎಂದನು. ಅದಕ್ಕೆ ವಿಘ್ನೇಶ್ವರನು, ಮಹಾದೇವನಾದ ತಂದೆಯೇ, ಈ ವಿಶ್ವವು ಶಿವಭಕ್ತರ ಸಮ್ಮೇಳನವಾದುದು. ವಿಶ್ವದ ಜನನಿ ಜನಕರಾದ ಪಾರ್ವತಿ ಶಿವರ ಪುತ್ರನಷ್ಟೇ ನಾನು. ನನ್ನ ವಿಶೇಷಗಳೆಲ್ಲವೂ ಅವರ ಮಹತ್ವದಿಂದ ಪ್ರಸಾದಿಸಲ್ಪಟ್ಟುವು. ಅಂಥವರಿಗೆ ಪ್ರಣಾಮ ಮಾಡುತ್ತೇನೆ ಎಂದು ಕೈಜೋಡಿಸಿ ಸುಮ್ಮನಾದನು. ವಿಘ್ನೇಶ್ವರನ ವಿನಯ ವಿಧೇಯತೆಗಳಿಗೆ ಎಲ್ಲರೂ ಬೆರಗಾಗಿ ತಲೆದೂಗಿದರು. ಆಗ ಬ್ರಹ್ಮನು ಮುಂದೆ ಬಂದು ಎಲ್ಲರನ್ನೂ ನೋಡಿ ಹೀಗೆಂದನು. ವಿಷ್ಣುವು ಮತ್ಸ್ಯಾವತಾರವನ್ನೆತ್ತಿ ಸೋಮಕಾಸುರನನ್ನು ಸಂಹರಿಸಿ ವೇದಗಳನ್ನು ಭದ್ರಪಡಿಸಿದನು. ಆಗ ವಿಘ್ನೇಶ್ವರನು ತುಂಬಿದ ಚಂದ್ರನಂತೆ ಕಾಂತಿ ಬೀರುತ್ತಾ ನನ್ನ ಮುಂದೆ ಸಾಕ್ಷಾತ್ಕರಿಸಿ ಅವುಗಳನ್ನು ನನಗೆ ಒಪ್ಪಿಸಿದನು. ಆಗಷ್ಟೇ ನನಗೆ ಜ್ಞಾನಸಿದ್ಧಿಯುಂಟಾಯಿತು. ವಿಘ್ನೇಶ್ವರನನ್ನು ಕುರಿತು ಅನೇಕ ವಿಷಯಗಳನ್ನು ತಿಳಿದುಕೊಂಡೆನು. ಸಂಕಲ್ಪ ಸಿದ್ಧಿಗೆ ಮೂಲನಾದ ವಿಘ್ನೇಶ್ವರನನ್ನು ಧ್ಯಾನಿಸಿ ಸಕ್ರಮವಾಗಿ ಸೃಷ್ಟಿ ಕಾರ್ಯ ಸಾಧಿಸಲು ಸಾಧ್ಯವಾಯಿತು. ವಿಘ್ನೇಶ್ವರನು ವಿರಾಟ್ ಸ್ವರೂಪನು.
ಹೀಗೆ ವ್ಯಾಪಿಸಿಕೊಂಡಿರುವವನಾದುದನಿಂದಲೇ ವಿಷ್ಣುವೆನಿಸಿಕೊಂಡಿದ್ದಾನೆ. ಶುಕ್ಲಾಂಬರಧರನಾದ ಈ ವಿಷ್ಣುವನ್ನು ಧ್ಯಾನಿಸಿಯೇ ಯಾವ ಕಾರ್ಯವನ್ನಾದರೂ ನೆರವೇರಿಸಬೇಕು. ಆಕಾಶ, ಗಾಳಿ, ಅಗ್ನಿ, ನೀರು, ಮಣ್ಣು ಎಂಬ ಪಂಚಮಹಾಭೂತಗಣಗಳಿಗೆ ಅಧಿಪತಿಯಾದುದರಿಂದ ವಿಘ್ನೇಶ್ವರನು ಮಹಾಗಣಾಧಿಪತಿಯಾಗಿದ್ದಾನೆ. ಲಕ್ಷ್ಮೀ ಸರಸ್ವತಿಯರ ನಿಲಯವಾಗಿ ಅವನ ಮಧ್ಯಭಾಗವಿರುತ್ತದೆ. ವಿಶ್ವರೂಪದಲ್ಲಿ ಕಾಣುವ ವಿಘ್ನೇಶ್ವರನ 5 ತಲೆಗಳು ಶ್ವೇತನೀಲ, ಊದಾ, ಕೆಂಪು, ಶ್ಯಾಮ ನೀಲ, ಹಸಿರು ಬಣ್ಣಗಳು ಪಂಚಭೂತಗಳಿಗೆ ಪ್ರತಿರೂಪಗಳಾಗಿವೆ. ಆನೆಯ ತಲೆ ಬಲಕ್ಕೂ ಮೇಧಸ್ಸಿಗೂ ಚಿಹ್ನೆ. ಲಂಬೋದರವಿದ್ದ ಮಾತ್ರಕ್ಕೆ ದೊಡ್ಡಸ್ತಿಕೆ ಬಾರದು. ಅದಕ್ಕೆ ತಕ್ಕ ಮೇಧಸ್ಸು ಇರಬೇಕೆಂಬುದನ್ನು ಆನೆಯ ತಲೆ ತಿಳಿಸುತ್ತದೆ. ಹೊಸವು ಪ್ರವೇಶಿಸುತ್ತಿರುವಾಗ ಹಳೆಯವು ಜೀರ್ಣವಾಗುತ್ತಿರುವಂತೆ ಅನಂತಾಕಾಶದಲ್ಲಿ ನಕ್ಷತ್ರಗಳು, ನಕ್ಷತ್ರ ಮಂಡಲಗಳು, ಗ್ರಹಗಳು, ಉಪಗ್ರಹಗಳು, ಗೋಲಗಳು, ಲೋಕಗಳು ಪ್ರವರ್ತಿಸಿಕೊಂಡಿದೆ ಎಂಬುದನ್ನು ಲಂಬೋದರವು ತೋರಿಸುತ್ತದೆ. ವಿಶ್ವಕ್ಕೆ ಅಧಿನೇತನಾಗಿ ನಿಯಂತನಾಗಿ ಅಂಕುಶವನ್ನು ಧರಿಸಿಕೊಂಡಿದ್ದಾನೆ. ಬುದ್ಧಿ ಬಲಕ್ಕೆ ವಿಘ್ನೇಶ್ವರನೊಂದು ಗುರುತು. ಅತಿರೇಕವಾಗಿ ಹುಚ್ಚುಚ್ಚಾಗಿ ಪ್ರವರ್ತಿಸದಂತೆ ಮಾವಟಿಗನು ಆನೆಯನ್ನು ನಡೆಸುವ ಹಾಗೆ ವಿಘ್ನೇಶ್ವರನು ನಡೆಸುತ್ತಾನೆಂಬುದಕ್ಕೆ ಅಂಕುಶವು ಗುರುತಾಗಿದೆ. ಸರ್ವ ಸೃಷ್ಟಿಗಳು ತಮ್ಮ ತಮ್ಮ ಧರ್ಮಗಳಿಗೆ ಕಟ್ಟುಗೊಂಡಿರಬೇಕೆಂತಲೇ ಅವನ ಕೈಯಲ್ಲಿರುವ ಪಾಶವು ಸೂಚಿಸುತ್ತದೆ. ಪರಿಪೂರ್ಣತೆಯಿಂದ ತುಂಬಿದ ಕೊಡವಾಗಿ ತುಳುಕದಿರುವುದನ್ನು ಅವನ ಕೈಯಲ್ಲಿರುವ ಕಲಶವು ತೋರಿಸುತ್ತದೆ. ವಿಘ್ನಗಳನ್ನು ತರಿದು ಹಾಕಲು ಪರಶುವನ್ನು ಧರಿಸಿದ್ದಾನೆ. ವಿಶ್ವವು ನಾದಾತ್ಮಕವಾದುದು. ಅನೇಕ ಓಂಕಾರ ಝೇಂಕಾರವನ್ನು ಧ್ವನಿಸುವ ವಿಶ್ವವೀಣೆಯನ್ನು ವಿಘ್ನೇಶ್ವರನು ಮೀಟುತ್ತಾನೆ. ಚರಾಚರವಾದ ಪ್ರಪಂಚದ ಜೀವಕೋಟಿಗಳ ಮೊರೆಗಳನ್ನು ಕೇಳಲಿಕ್ಕೆ ಅಷ್ಟು ದೊಡ್ಡ ಕಿವಿಗಳು. ಕಣ್ಣುಗಳು ಸಣ್ಣವಾದರೂ ಸೂಕ್ಷ್ಮದರ್ಶನ ಶಕ್ತಿಯುಳ್ಳ ನಿಶಿತ ದೃಷ್ಟಿಯುಳ್ಳವು. ಅಣುರೇಣು ತೃಣಕಾಷ್ಠ ಸಹಿತವಾದ ಬ್ರಹ್ಮಾಂಡಗಳನ್ನೆಲ್ಲ ಪರಿಶೀಲಿಸುವ ದೃಷ್ಟಿಗಳು ಅವು. ತಿರುಗಿಕೊಂಡಿರುವ ವಕ್ರತುಂಡಗಳ ಮುಂದೆ ಯಾವ ವಿಘ್ನಗಳೂ ನಿಲ್ಲುವುದಿಲ್ಲ. ಆ ಸೊಂಡಿಲು ಎಷ್ಟುದ್ದವಾದರೂ ಸಾಗಿ ಎಷ್ಟು ದೂರದಲ್ಲಿದ್ದುದನ್ನಾದರೂ ಹಿಡಿಯಬಲ್ಲುದು. ಇಷ್ಟೇ ಅಲ್ಲದೆ ಸಸ್ಯ ಸಮೃದ್ಧಿಗೂ ವಿಘ್ನೇಶ್ವರನು ಅಧಿನಾಥನಾಗಿದ್ದಾನೆ. ಅವನು ಭೋಜನ ಪ್ರಿಯನಾದುದರಿಂದ ಪ್ರಪಂಚದ ಪ್ರಾಣಿಗಳೆಲ್ಲ ಹೊಟ್ಟೆಯ ಪಾಡಿಗೆ ಕಾರ್ಯವೆಸಗುವುದನ್ನು ನ್ಯಾಯವೆಂದು ಸೂಚಿಸುತ್ತಾನೆ. ಆಹಾರದಿಂದ ಖಂಡಪಷ್ಟಿಯೂ ಅದರಿಂದ ಬುದ್ಧಿಗೆ ಬಲವೂ ಉಂಟಾಗುತ್ತದೆ. ಹಬ್ಬ ಹಾಡುಗಳನ್ನು ಪ್ರೋತ್ಸಾಹಿಸುವವನು ಗಣಪತಿ. ಬಗೆ ಬಗೆಯ ಭಕ್ಷ್ಮಭೋಜ್ಯಗಳು ಅವನಿಗೆ ಪ್ರಿಯವಾದುದರಿಂದ ಜನರಿಗೂ ಪ್ರಿಯವಾಗಿರುತ್ತವೆ. ಭಾದ್ರಪದ ಮಾಸದಲ್ಲಿ ಆನೆಯಂತಹ ಮೇಘಗಳು ಸೊಂಡಿಲು ಗಾತ್ರದ ವರ್ಷಧಾರೆಯನ್ನು ಸುರಿಸುತ್ತವೆ. ಮೇಘಗಣಗಳಿಗೂ ಗಣನಾಥನೇ ನಾಯಕ. ವಿಘ್ನೇಶ್ವರನು ಅವತರಿಸಿದ ಈ ದಿನಗಳು ಭಾದ್ರಪದ ಮಾಸವೇ. ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ವಿಘ್ನೇಶ್ವರನನ್ನು ಅರ್ಚಿಸಿದವರಿಗೆ ವಿಘ್ನಗಳನ್ನು ತೊಲಗಿಸಿಕೊಳ್ಳುವ ಬುದ್ಧಿ ಬಲವುಂಟಾಗಿ ಸಂಕಲ್ಪವು ಕಾರ್ಯರೂಪದಲ್ಲಿ ಸಿದ್ಧಿಸುತ್ತದೆ. ತನ್ನ ದಂತದ ಕಂಠವನ್ನು ಎತ್ತದೆಯೇ ವಿಘ್ನೇಶ್ವರನು ಬರೆಯುವ ಮಹಾಭಾರತವು ಪಂಚಮ ವೇದವೆನಿಸಿ ಅಕ್ಷರಸಿದ್ಧಿ ಹೊಂದಿ ಪ್ರಪಂಚದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲುವಂತಾಗುತ್ತದೆ. ಹೀಗೆಲ್ಲ ಇರುವೆ ಈ ವಿಘ್ನರಾಜನ ಮಹಿಮೆಗಳನ್ನು ವರ್ಣಿಸಲು ನನ್ನ 4 ಮುಖಗಳು ಸಾಲವು. ಯಾವ ಕಾರ್ಯವನ್ನಾದರೂ ಮಾಡುವುದಕ್ಕೆ ಮೊದಲು ಈ ವಿಘ್ನೇಶ್ವರನನ್ನು ಧ್ಯಾನಿಸಿ ಪೂಜಿಸಿ ಮತ್ತೆ ಪ್ರಾರಂಭಿಸಬೇಕು. ಆಗ ಶುಭವಾಗುತ್ತದೆನ್ನುವುದನ್ನು ತನ್ನ ಅಭಯ ಮುದ್ರೆಯಿಂದ ಸೂಚಿಸುತ್ತಾನೆ. ಮಹಾಗಣಪತಿ ಎಲ್ಲರಿಗೂ ಪ್ರಥಮ ಆರಾಧ್ಯ ದೇವನಾಗಿದ್ದಾನೆ ಎಂದು ಬ್ರಹ್ಮನು ಹೇಳಿದನು. ಆಗ ಶಿವನು ಎಲ್ಲರನ್ನೂ ನೋಡಿ, ಬ್ರಹ್ಮವಾಕ್ಯ ಕೇಳಿದಿರಷ್ಟೇ ವಿಘ್ನೇಶ್ವರನೇ ಪ್ರಥಮ ಪೂಜ್ಯನಾಗಿರುವನು ನಿಜ ಎಂದನು. ಎಲ್ಲರೂ ನಿಜ ನಿಜವೆಂದು ತಲೆಯಾಡಿಸಿದರು. ನಾರದನು ಹಂಸಧ್ವನಿ ರಾಗವನ್ನು ಮೊಳಗಿಸುತ್ತಿರಲು ಸರಸ್ವತಿ ಹಂಸಾನಂದಿ ರಾಗವನ್ನು ಹೊಂದಿಸಿದಳು. ಆ ಸಂದರ್ಭದಲ್ಲಿ ಪಾರ್ವತಿ ಮಹಾವಿಘ್ನೇಶ್ವರನ ಮುಂದೆ ನಮಸ್ಕರಿಸಲು ಬಾಗಿದಳು. ಆ ಕ್ಷಣದಲ್ಲಿ ವಿಶ್ವರೂಪನಾಗಿದ್ದ ಗಣಪತಿ ಒಮ್ಮೆಗೆ ಚಿಕ್ಕವನಾಗಿ, ಅಮ್ಮ ಬೇಡ ಎಂದು ಅವಳನ್ನು ತಡೆದು ತಾಯಿಯ ಕಾಲುಗಳನ್ನು 2 ಕೈಗಳಿಂದಲೂ ತಬ್ಬಿಕೊಂಡನು ವಿನಾಯಕ.
ಮುದ್ದು ಗಣಪತಿಯನ್ನು ನೋಡಿದ ಕೂಡಲೇ ಪಾರ್ವತಿಯ ಹೃದಯದಲ್ಲಿ ಪುತ್ರ ವಾತ್ಸಲ್ಯವು ಉಕ್ಕಿತು. ದುಃಖವೆಲ್ಲ ಹಾರಿಹೋಯಿತು. ಮಗುವಿನ ದೃಷ್ಟಿ ತೆಗೆದುನಿ ಅವನ ಪುಟ್ಟ ಮೆತ್ತಗಿನ ಗಜಶಿರವನ್ನು ತಡವಿ ಆಘ್ರಾಣಿಸಿ ಎತ್ತಿಕೊಂಡು ಮುದ್ದಿಸಿದಳು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.